ದೊಡ್ಡಬಳ್ಳಾಪುರ ನಗರ ಮಾನಸ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ 2 ತಿಂಗಳ ಮಗು ಸಾವನ್ನಪ್ಪಿದೆ. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ದೊಡ್ಡಬಳ್ಳಾಪುರದ ಮಾನಸ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದ್ದು, ಗಣೇಶ್ ಮತ್ತು ಗೀತಾ ದಂಪತಿಗೆ ಸೇರಿದ ಮಗು ಇದಾಗಿದ್ದು, ಕಫ ಎಂದು ಆಸ್ಪತ್ರೆಗೆ ಮಗುವನ್ನ ಕರೆದುಕೊಂಡು ಬಂದಿದ್ರು ಪೋಷಕರು. ಭಾನುವಾರ ಆಸ್ಪತ್ರೆಯಲ್ಲಿ ಮಗುವನ್ನ ದಾಖಲು ಕೂಡ ಮಾಡಲಾಗಿತ್ತು. 3 ದಿನದಿಂದ ಚಿಕಿತ್ಸೆಯನ್ನ ನೀಡ್ತಾ ಇದ್ದಂತ ವೈದ್ಯರು ಏಕಾಏಕಿ ಮಗುವಿಗೆ ತುಂಬಾ ಸೀರಿಯಸ್ ಇದೆ, ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ತಿಳಿಸಿದ್ರು. ಆದರೆ ಮಗು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದೆ ಎಂದು ಪೋಷಕರು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಮಗು ಬದುಕಿದ್ದಾಗಲೇ ಹೇಳಿದ್ರೆ ಮಗುವನ್ನ ಉಳಿಸಿಕೊಳ್ಳಬಹುದಿತ್ತು ಎಂದು ಪೋಷಕರು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಮಗುವಿನ ಸಾವಿಗೆ ನ್ಯಾಯ ಬೇಕೆಂದು ಕುಟುಂಬಸ್ಥರ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಚಿಕಿತ್ಸೆ ಪಡೆಯುತ್ತಿದ್ದಂತ 2 ತಿಂಗಳ ಹಸುಗೂಸು ಸಾವನ್ನಪ್ಪಿತು. ವೈದ್ಯರ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ಕಾರಣ ಎಂದು ಪೋಷಕರು ಇಲ್ಲಿ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಘಟನೆ ನಡೆದಿದೆ. ಮಂಡ್ಯ ಡಾಕ್ಟ್ರು ಸಂಬಂಧಪಟ್ಟಂಗೆ ಅದಕ್ಕೆ ಒಂದು ಎಜುಕೇಷನ್ ಇರ್ತದೆ. ಆ ಎಜುಕೇಷನ್ ಡಾಕ್ಟ್ರುಗಳು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಯಾವ ಹಾಸ್ಪಿಟಲ್ ನಡೀತಾ ಇಲ್ಲ. ಮೊನ್ನೆ ಗೌರ್ಮೆಂಟ್ ಹಾಸ್ಪಿಟಲ್ ಸೇಮ್ ಇದೆ ಜವಾಬ್ದಾರಿಯಿಂದ ಒಂದು ತಾಯಿ ಒಂದು ಮಗು ಇಬ್ಬರು ಸತ್ರು. ಇವತ್ತು ಈ ಮಗು ಇನ್ನೂ ಜೀವನ 2 ತಿಂಗಳು ಕಂಡುಬಿಟ್ಟು ವಾಚಕ್ಕೆ ಬಂದು 2 ತಿಂಗಳಾಗಿದೆ. ಬಟ್ ಸತ್ತೋಗಿರೋಂಥ ಒಂದು ಮಗುನ ಬೇರೆ ಹಾಸ್ಪಿಟ್ಲಿಗೆ ಇವರೇ ಆಂಬುಲೆನ್ಸ್ ಮಾಡಿ ಬಿಲ್ ಇಲ್ದಂಗೆ ಕಟ್ಟದಂಗೆ ವಾಪಸ್ಸು ಬೇರೆ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಮಾಡಿ ಇವರೇ ಕಳಿಸ್ತಾರೆ ಅಂದರೆ ಈ ಥರ ಲಕ್ಷಾಂತರ ರೂಪಾಯಿ ಅಮೌಂಟ್ ಆಗಿತ್ತಲ್ಲ ಹಾಸ್ಪಿಟ್ಲಲ್ಲಿ ಅವಕಾಶ ಆಗಿತ್ತಲ್ಲ, ಅವರು ಇದೇ ಥರ ಕಳಿಸ್ಬಿಟ್ರೆ ಪಾಪ ಸತ್ತು ಮನೆಗೆ ಒಳ್ಳೆದಾಗುತ್ತೆ. ಆದರೆ ಯಾವ